ನಿಮ್ಮ ಒಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಎಷ್ಟು ಚಿರಪರಿಚಿತ ನಮ್ಮ ರಾಜ್ಯಾದ್ಯಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇವಾಗ ಮಲ್ಲೇಶ್ವರಂ ಅಲ್ಲಿ ನೀವು ಹೊಸ ಮಳಿಗೆ ಕೂಡ ಪ್ರಾರಂಭ ಮಾಡಿದ್ರಿ. ಏನ್ ಸ್ಪೆಷಾಲಿಟಿ ಇದೆ ಆ ಮಳಿಗೆದು ಅನ್ನೋದ್ರ ಬಗ್ಗೆ ಹೇಳಿದ್ರೆ? ನಾನೊಬ್ಬ ಸರಳ ಜೀವಿ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ. ಹಾಗಂತೇಳಿ ದೊಡ್ಡ ಮಟ್ಟದಲ್ಲಿ ನಾವೇನು ಇಂಡಸ್ಟ್ರಿಯಲ್ಲೂ ಅಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಸಣ್ಣದಾಗಿ 1995ರಲ್ಲಿ ನಾನು ಒಂದು ಸಣ್ಣ ಶ್ರೀ ಸಾಯಿ ಜ್ಯುವೆಲ್ಲರ್ಸ್ ಅಂತೇಳಿ ಇದೇ ಬಸವನಗುಡಿ DVG ರಸ್ತೆಯಲ್ಲಿ ಒಂದು ಸಣ್ಣ ಶೋರೂಮ್ ಅನ್ನ 10x20 ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಗಿರತಕ್ಕಂಥದ್ದು. ಅಲ್ಲಿ ಶುರುವಾಗಿರತಕ್ಕಂಥ 35 ವರ್ಷಗಳಾಗಿದೆ ನನ್ನ ಪ್ರಕಾರ ಈ ಇಂಡಸ್ಟ್ರಿಗೆ ನಾನು ಬಂದಿರತಕ್ಕಂಥದ್ದು. ಬಂದು ಹಂತವಾಗಿ ಗ್ರಾಹಕರ ಸೇವೆಯಲ್ಲಿ ತೊಡಗಿಸ್ಕೊಂಡಿರತಕ್ಕಂಥದ್ದು. ಬಹುಶಃ ಇದು ಗ್ರಾಹಕರ ನನ್ನ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಮತ್ತೊಂದು ಹೆಸರೇ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಕೊಟ್ಟಿರತಕ್ಕಂಥ ಆ ವಿಶ್ವಾಸ, ನಂಬಿಕೆಯನ್ನ ನಾವು ಇವತ್ತು ಉಳಿಸ್ಕೊಂಡು ಬಂದಿದ್ದೀವಿ. ಅದು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಅದರ ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಸವನಗುಡಿಯಲ್ಲೇ ಚಿಕ್ಕದಾಗಿ ಮಾಡಿ ನನ್ನ ಗ್ರಾಹಕರ ಒಂದು ಪ್ರೋತ್ಸಾಹದಿಂದ ಸಣ್ಣ ಅಂಗಡಿ ಮಾಡಿದಾಗ ಅವರ ಒಂದು ಕೊಟ್ಟಿರತಕ್ಕಂಥ ಒಂದು ಬೆಂಬಲವನ್ನ ನೋಡಿ ನಾನು ಸಣ್ಣ ಅಂಗಡಿ ಮಾಡ್ಲಿಕ್ಕೆ ದೊಡ್ಡದು ಬೇಕು ಅಂತ ಹೇಳಿ ಅದನ್ನ ಮಾಡಿ ಮತ್ತೆ ಹಂತವಾಗಿ ಬಸವನಗುಡಿ ಇರ್ಬೋದು, HSR ಲೇಔಟ್ ಇರ್ಬೋದು, ಯಲಂಕ ಇರ್ಬೋದು, KR ಪುರಂ ಇರ್ಬೋದು, ನಾಗರಬಾವಿ ಇರ್ಬೋದು, ಈಗೇನು ಒಂದು 10 ದಿವಸ ಹಿಂದೆ ಓಪನ್ ಆಗಿರತಕ್ಕಂಥ ಮಲ್ಲೇಶ್ವರಂ ಶಾಖೆ ಇರ್ಬೋದು, ಎಲ್ಲದರಲ್ಲಿ ಕೂಡ ನನ್ನ ಗ್ರಾಹಕರು ನನ್ನ ಸಾಯಿ ಗೋಲ್ಡ್ ಪ್ರಾಡಕ್ಟ್ಸ್ ಏನಿದೆ ಅದು ಬೆಂಗಳೂರು ನಗರದಲ್ಲಿ ಎಲ್ಲಾ ಜಾಗದಲ್ಲಿ ಕೂಡ ಅವರಿಗೆ ಮನೆಗೆ ಸಿಗಬೇಕು, ಕೈಗೆ ಎಟುಕುವ ದರದಲ್ಲಿ ಸಿಗಬೇಕು. ಕರ್ನಾಟಕ ರಾಜ್ಯದ ಮನೆಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಪ್ರಾಡಕ್ಟ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ವ್ಯವಸ್ಥೆಯನ್ನ ತಾವು ನೋಡ್ತಾ ಇದ್ದೀರಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅರ್ಧ ದಿನ ಬೇಕು. ಈ ಸಂಚಾರಿ ಟ್ರಾಫಿಕ್ ಅಲ್ಲಿ ಎಲ್ರು ಕೂಡ ಒಂದು ಜಾಗ ಮುಟ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವರವರ ಮನೆ ಬಾಗಿಲಿಗೆ ನಾವು ಹೋದ್ರೆ ಅವ್ರಿಗೆ ಇನ್ನೂ ಸುಲಭ ಆಗುತ್ತೆ ನಮ್ಮ ಸಾಯಿ ಗೋಲ್ಡ್ ಪ್ರಾಡಕ್ಟ್ಸ್ ನ ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಈ ತರ ಬ್ರಾಂಚಸ್ ಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದರ ಒಂದು ನನ್ನ ತಂದೆ ತಾಯಿಯ ಆಶೀರ್ವಾದ, ಶಿರಡಿ ಸಾಯಿಬಾಬಾ ನನ್ನ ಆರಾಧ್ಯ ದೈವ, ಅವರ ಒಂದು ಆಶೀರ್ವಾದದಿಂದ ಇವತ್ತು ಗ್ರಾಹಕರ ಸೇವೆಯಲ್ಲಿ ಸಾಯಿ ಗೋಲ್ಡ್ ಶರವಣ ಸದಾ ನಿಮ್ಮೊಂದಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಓಕೆ ಸರ್. ಸೊ ಈಗ ಬಂಗಾರದ ಮಳಿಗೆಗಳು ಅಂದ್ರೆ ಜ್ಯುವೆಲ್ಲರ್ ಶಾಪ್ಗಳು ನಮ್ಗೇನ್ ಕಡಿಮೆ ಸಿಗುದಿಲ್ಲ, ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ಊರುಗಳಲ್ಲಿ ಆಗಿರ್ಬೋದು. ಆದ್ರೂ ಕೂಡ ಜನರು ಸಾಯಿ ಗೋಲ್ಡ್ ಪ್ಯಾಲೇಸ್ ಬೇಕು ಅಂತ ಯಾಕೆ ಬರ್ತಾರೆ? ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ? ನೀವು ಜನಗಳಿಗೆ ಏನ್ ಕೊಡ್ತಾ ಇದ್ದೀರಾ? ಹಾಗೆ ಏನಾದ್ರು ಹೇಳ್ತಾರ? ಐ ಮೀನ್ ಇಲ್ಲಿ ಜ್ಯುವೆಲ್ಸ್ ತಗೊಂಡ್ ಹೋದ್ಮೇಲೆ ನನಗೆ ಈ ತರ ಆಯ್ತು, ಆಮೇಲೆ ನಿಮ್ಮ ಡಿಸೈನ್ ಆಗಿರ್ಬೋದು, ಆ ತರದ್ ಏನಾದ್ರು ಒಂದು ಸಂಗತಿಗಳೇನಾದ್ರು ಇದ್ರೆ ಹೇಳ್ಬೋದಾ ಅಂತ? ನಿಮಗೆ ಗೊತ್ತಿರ್ಬೋದು, ನಾನು ಹೇಳಿದ ಆಗ್ಲೇ 1995-96ರಲ್ಲಿ ಸಣ್ಣ ಅಂಗಡಿ 10x20 ಇದ್ದಾಗ ನಾನೇ ಕ್ಯಾಶಲ್ಲಿ ಕೂತ್ಕೋತಾ ಇದ್ದೆ. ಆವತ್ತು ಗ್ರಾಹಕರು ಬಂದು ನನ್ನ ಕೈಯಿಂದ ಆ ಒಂದು ಪ್ರಾಡಕ್ಟ್ಸ್ನ ಜ್ಯುವೆಲ್ರಿಗಳನ್ನ ತೆಗೆದುಕೊಂಡು ಹೋಗ್ಬೇಕು, ಮತ್ತೆ ನಿಮ್ಮ ಕೈಯಿಂದ ತೆಗೆದುಕೊಂಡು ಹೋದ್ರೆ ನಮ್ಗೆ ತುಂಬಾ ಬರ್ತಾ ಇದೆ, ನಿಮ್ಮ ಕೈ ಅಷ್ಟು ಗುಣ ತುಂಬಾ ಚೆನ್ನಾಗಿದೆ. ನನ್ನ ಮನೆಯಲ್ಲಿ ಕೂಡ ಒಂದಷ್ಟು 2-3 ಹೆಣ್ಮಕ್ಳು ಇದ್ದಾರೆ. ನಾವು ನಿಮ್ಮಲ್ಲಿ ಬಂದು ಖರೀದಿ ಮಾಡಿದ ಮೇಲೆ ಅವ್ರಿಗೂ ಕೂಡ ಮದುವೆ ಫಿಕ್ಸ್ ಆಗಿದೆ, ತುಂಬಾ ಒಳ್ಳೇದಾಗಿದೆ, ನಾವು ನಿಮ್ಮಲ್ಲೇ ಖರೀದಿ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿ ಅವರು ನನಗೆ ಬಹಳಷ್ಟು ನನ್ನ ಗ್ರಾಹಕರು ಅದೇನೋ ಶಿರಡಿ ಸಾಯಿಬಾಬನ ಆಶೀರ್ವಾದನೋ ಅಥವಾ ಗ್ರಾಹಕರ ಒಂದು ಬೆಂಬಲ ಎಲ್ಲ ಸಿಕ್ಕಿರತಕ್ಕಂಥದ್ದು. ಮತ್ತೆ ನಾವು ಅವಾಗ ಕೂತ್ಕೊಂಡು ನಾವೇ ಎಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಾ ಇದೀವಿ, ನಮ್ಮ ಕೈಯಿಂದ ಕೊಡ್ತಾ ಇದೀವಿ ಗ್ರಾಹಕರಿಗೆ. ಇವತ್ತು ಆಗ್ತಾ ಇಲ್ಲ, ಆದ್ರೂ ಕೂಡ ನಾನು ಅಬ್ಸರ್ವೇಷನ್ ಅಲ್ಲಿ ಇರ್ತೀನಿ, ಯಾವ ಬ್ರಾಂಚ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ನನ್ನ ಹಳೆ ಕಸ್ಟಮರ್ಸ್ ಯಾರು ಬರ್ತಾ ಇದ್ದಾರೆ, ಹೊಸ ಕಸ್ಟಮರ್ಸ್ ಯಾರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ, ಗ್ರಾಹಕರ ಒಂದು ಬೇಡಿಕೆ ಏನಿದೆ, ನಾವು ಏನ್ ಮಾಡ್ತಾ ಇದೀವಿ, ಗ್ರಾಹಕರಿಗೆ ಏನ್ ಕೊಡಬೇಕು, ಅದು ರಿಯಾಯಿತಿ ದರ ಇರ್ಬೋದು, ಅದು ಗಿಫ್ಟ್ ಇರ್ಬೋದು, ಜೊತೆಯಲ್ಲಿ ಗುಣಮಟ್ಟ ಇರ್ಬೋದು, ಜೊತೆಯಲ್ಲಿ ವೆರೈಟೀಸ್ ಡಿಸೈನ್ಸ್ ಇರ್ಬೋದು. ಪ್ರತಿದಿನ ಕೂಡ ಇವತ್ತಿನ ಯುವಕರು ಯುವಕಿಯರು ಇಷ್ಟಪಡುವಂತ ಹೊಸ ವೆರೈಟೀಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಇದು ಡಿಜಿಟಲ್ ಯುಗ, ನಾವು ಸಿ ಅಂಡ್ ಬೈ ಅಂತ ಹೇಳ್ತೀವಿ. ಯಾವುದು ಕೂಡ ಕ್ಯಾಟ್ಲಾಗ್ ನೋಡಿ ಆರ್ಡರ್ ಕೊಟ್ಟು ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ ಈಗ. ಆವಾಗ ಇತ್ತು, ನಾನು ಬಂದಾಗ ನಾನು ಏನು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟೇ ಮಾಡಿರ್ಲಿಲ್ಲ, ಸಣ್ಣದಾಗಿತ್ತು ಅವಾಗ.
ನಾನು ಈ ಫೀಲ್ಡ್ ಬಂದಾಗ ಗ್ರಾಮ್ 250 ರೂಪಾಯಿ ಇತ್ತು, 250 ರುಪೀಸ್. ಈಗ 10,000 ಮುಟ್ತಾ ಇದೆ, ಎಲ್ಲೆಲ್ಲಿಗೋ ಹೋಗ್ಬಿಟ್ಟಿದೆ. ಇರ್ಲಿ, ನಾನು ಹೇಳ್ತಾ ಇರತಕ್ಕಂಥದ್ದು ಇದೆಲ್ಲ ಕೂಡ ನಾವು ಗೌನ್ಸಿದೀವಿ. ಮತ್ತೆ ಇವತ್ತು ಗ್ರಾಹಕರಿಗೆ ಲೈಟ್ ವೇಟ್ ಜ್ಯುವೆಲ್ರಿ ಬೇಕು, ದೊಡ್ಡ ಮಟ್ಟದಲ್ಲಿ ದಪ್ಪದ್ದು ಇದೆಲ್ಲ ಕೂಡ ಯಾರು ಇಷ್ಟಪಡಲ್ಲ. ಮುದ್ದಾಗಿರೋದು ಆಗೆಲ್ಲ ಮಜಬೂತಾಗಿರ್ಬೇಕು, ಭಾರ ಇರಬೇಕು, ಆ ಥರ ಎಲ್ಲ ಬಯಸ್ತಾ ಇದ್ರು. ಯಾಕಂದ್ರೆ ಅವಾಗ ರೇಟ್ ಹಂಗಿತ್ತು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದೇ ಒಂದು ವೆರೈಟೀಸ್ಗೆ ಅಷ್ಟು ತೂಕವನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾರು ಇಷ್ಟಪಡಲ್ಲ. ಆ ತೂಕಕ್ಕೆ 4-5 ವೆರೈಟೀಸ್ ಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಡಿಸೈನ್ಸ್ ನ ನಮ್ಮ ಓನ್ ಫ್ಯಾಕ್ಟರಿಗಳಿಂದ ಕ್ರಿಯೇಟ್ ಮಾಡ್ತೀವಿ. ಇಡೀ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತ ಎಲ್ಲಾ ತರ ವೆರೈಟೀಸ್, ಅದು ಕ್ರಾಫ್ಟೆಡ್ ಜ್ಯುವೆಲ್ರಿ ಇರ್ಬೋದು, ಆಂಟಿಕ್ ಇರ್ಬೋದು, ಡೈಮಂಡ್ ಜ್ಯುವೆಲ್ರಿ ಇರ್ಬೋದು, ಟೆಂಪಲ್ ಜ್ಯುವೆಲ್ರಿ ಇರ್ಬೋದು, ಎಲ್ಲ ರೀತಿಯಲ್ಲಿ ನಾವು ರೆಡಿ ಮಾಡಿ ಶೋಕೇಸ್ ಅಳವಡಿಸಿದಾಗ ಗ್ರಾಹಕರ ಒಂದು ಆಕರ್ಷಣೆ ಕೂಡ ಇರುತ್ತೆ. ಅವರು ಕೂಡ ಅದನ್ನು ಇಷ್ಟಪಡ್ತಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಗುಣಮಟ್ಟ, ಪ್ಯೂರಿಟಿ ಈಸ್ ಅವರ್ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಹಾಲ್ಮಾರ್ಕ್ ಜ್ಯುವೆಲ್ರಿ ಅಂತ ಹೇಳಿ ನಾನು ಈ ಎದುರುಗಡೆ ಅಪೋಸಿಟ್ ಶೋರೂಮ್ 2004 ಅಲ್ಲಿ ಓಪನ್ ಆಗಿರತಕ್ಕಂಥದ್ದು. ಆವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ಮ್ಯಾಂಡೇಟ್ರಿನ ತಂದಿರ್ಲಿಲ್ಲ. 916 ಬೇಕು ಅಂತ ಹೇಳಿ ಅವಾಗ ತಂದಿರ್ಲಿಲ್ಲ. ನಾನು ಆವತ್ತೇ ಪ್ರಾರಂಭ ಮಾಡ್ಬಿಟ್ಟೆ. ಈಗ 10 ವರ್ಷ ಆಯ್ತು ಈ ಮ್ಯಾಂಡೇಟ್ರಿ ಬಂದು. ನಾನು ಆಗ್ಲೇ 25 ವರ್ಷ ಹಿಂದೆನೆ ನನಗೂ ಪ್ರಾಫಿಟ್ ಅಲ್ಲ ಮುಖ್ಯ, ನನ್ನ ಗ್ರಾಹಕರು ಖುಷಿಯಿಂದ ಕ್ವಾಲಿಟಿ ಒಂದು ಪದಾರ್ಥವನ್ನ ಕೊಡಬೇಕು ಅಂತೇಳಿ ಆವತ್ತೇ ನಾವು ಹಾಲ್ಮಾರ್ಕ್ ಜ್ಯುವೆಲ್ರಿ 916 ನಾವು ಪ್ರಾರಂಭ ಮಾಡಿ ಗ್ರಾಹಕರು ಕೊಟ್ಟಿವಿ. ಅವತ್ತು ಬೇರೆಯವರೆಲ್ಲ ನನಗೆ ಬೈದ್ರು, ಬೇರೆ ಜ್ಯುವೆಲ್ಲರ್ಸ್ ಅಲ್ಲ, ಏಕ್ರಿ ಈಗಲೇ ನೀವು ಶುರು ಮಾಡಿದ್ದೀರಾ, ರೇಟ್ ಎಲ್ಲ ಜಾಸ್ತಿ ಆಗುತ್ತೆ, ನೀವು ಯಾಕೆ ಲಾಭ ಕಮ್ಮಿ ಮಾಡ್ಕೋತೀರಾ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ನೀವು ಮಾಡಿದ್ರೆ ನಾವು ಮಾಡಬೇಕಾಗ್ತದೆ, ಕಸ್ಟಮರ್ಸ್ ನಮ್ಮಲ್ಲಿ ಕೂಡ ಬಂದು ಕೇಳ್ತಾರೆ ಅಂತ ಅಂದ್ರು. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಲಾಭ ಅಲ್ಲ ಮುಖ್ಯ, ನನಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅದು ತುಂಬಾ ಮುಖ್ಯ. ಯಾಕೆಂದ್ರೆ ನೋಡಿ, ನೀವು ಸಣ್ಣದಾಗಿ ಒಂದು ಸಾಕ್ಸ್ ತಗೋಬೇಕಂದ್ರೆ 4 ಅಂಗಡಿ ಹತ್ತಿ ಇಳಿತೀರಿ. ಅದು ಎಷ್ಟು ಸಾಕ್ಸ್ನ ಬೆಲೆ ಎಷ್ಟು? 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿ ವಸ್ತು ನೀವು ಪ್ರಾಡಕ್ಟ್ ನ ಖರೀದಿ ಮಾಡಿದಾಗ ಒಂದಷ್ಟು ಕಡೆ ಹತ್ತಿ ಇಳಿದು ಕ್ವಾಲಿಟಿ ನೋಡಿ, ರೇಟ್ ನೋಡಿ, ನಿಮಗೆ ಖುಷಿ ಆದ ಮೇಲೆ ಅದನ್ನ ಖರೀದಿ ಮಾಡಕ್ ಹೋಗ್ತೀರಿ. ಸಾವಿರಾರು, ಈಗ ಲಕ್ಷಾಂತರ ರೂಪಾಯಿ ಈ ಗೋಲ್ಡು, ಡೈಮಂಡು, ಸಿಲ್ವರ್ನ ನೀವು ಪರ್ಚೇಸ್ ಮಾಡಿದಾಗ ಅವ್ರು ಯಾಕೆ ನಿಮ್ಮಲ್ಲೇ ತಗೋಬೇಕು? ಯಾಕೆ 4 ಕಡೆ ಹೋಗಿ ಕಂಪೇರ್ ಮಾಡಬಾರ್ದು? ಆ ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಕಂಪೇರ್ ಮಾಡೋಕ್ ಮುಂಚಿತವಾಗಿ ನಾವು ಸರಿ ಇದ್ರೆ ಅವ್ರು ಮುಂದಕ್ಕೆ ಹೋದ್ರು ಕೂಡ ಇಲ್ಲಿಂದ ಹೊರಗಡೆ ಹೋಗಿ ಬೇರೆ ಕಡೆ ಹೋಗಿ ಅವ್ರು ಚೆಕ್ ಮಾಡಿದ್ರು ಮತ್ತೆ ನಮ್ಮಲ್ಲೇ ವಾಪಸ್ ಬರಬೇಕು. ಆ ಪರಿಸ್ಥಿತಿಯನ್ನ ನಾವು ಮಾಡಿಟ್ಟಿರ್ತೀವಿ. ಅದರಿಂದ ಗ್ರಾಹಕರು ಕೂಡ ಇಷ್ಟಪಡ್ತಾರೆ. ಇದು ಬಹುಶಃ ನನ್ನ ಪ್ರಕಾರ ಇದು ಒಂದು ಸಾಯಿ ಮಂದಿರ, ಇದು ಶಾಪ್ ಅಲ್ಲ, ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಏನ್ ಕೊಡಬೇಕು ಪ್ರಾಮಾಣಿಕತೆಯಿಂದ ನ್ಯಾಯಬದ್ಧವಾಗಿ ಏನನ್ನ ಕೊಡಬೇಕು, ಅದು ಕ್ವಾಲಿಟಿಲಾಗ್ಲಿ, ವೆರೈಟೀಸ್ ಅಲ್ಲಾಗ್ಲಿ, ರೇಟ್ ಅಲ್ಲಾಗ್ಲಿ, ಎಲ್ಲಿ ಕೂಡ ನೋ ಕಾಂಪ್ರಮೈಸ್. ಮತ್ತು ಬಂದಿರೋರು ಎಲ್ಲರೂ ತಗೋಬೇಕು ಅಂತನೂ ಕೂಡ ನಾವು ಬಯಸೋದಿಲ್ಲ. ನಮ್ಮ ಸ್ಟಾಫ್ ಅವ್ರು ಎಲ್ಲರಿಗೂ ಕೂಡ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಗು ಮುಖದಿಂದ ಮೊದಲನೇದಾಗಿ ನಗುವನ್ನ ನೀವು ಸೇಲ್ ಮಾಡಿ, ನಿಮ್ಮ ಸ್ಮೈಲನ್ನ ಸೇಲ್ ಮಾಡಿ, ಆಮೇಲೆ ನಿಮ್ ಪ್ರಾಡಕ್ಟ್ ಆಟೋಮೆಟಿಕ್ ಆಗಿ ಸೇಲ್ ಆಗುತ್ತೆ. ಪ್ರಾಡಕ್ಟ್ ಸೇಲ್ ಆಗಬೇಕು ಅನ್ನೋದು ಉದ್ದೇಶ ನಿಮ್ಗೆ ಅವ್ರಿಗೂ ತೋರಿಸಬಾರ್ದು. ಮೊದಲನೇದಾಗ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಒಂದು ಕನಸಿಟ್ಕೊಂಡು ಅಂಗಡಿ ಒಳಗಡೆ ಬರ್ತಾರೆ. ಇಲ್ಲಿ ಬಂದಾಗ ಅವ್ರಿಗೆ ಇಷ್ಟವಾದಂತ ಐಟಮ್ ಸಿಗ್ಬೇಕು, ಇಷ್ಟವಾದಂತ ರೇಟಲ್ಲಿ ಸಿಗಬೇಕು. ಅದನ್ನ ಫಸ್ಟ್ ನಾವು ಮನವರಿಕೆ ಮಾಡ್ಕೋಬೇಕು. ಆಮೇಲೆ ಗ್ರಾಹಕರಿಗೆ ಏನ್ ಬೇಕೋ ಅದು ಕೊಟ್ಟಾಗ ಅವರು ಕೂಡ ಹೋಮ್ಲಿ ಫೀಲ್ ಆಗ್ತಾರೆ. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಅಂತ ಇರ್ತಾರೆ, ನಾವು ಯಾವ್ದೋ ಒಂದು ಹೆಲ್ತ್ ಇಶ್ಯೂ ಅಂತ ಹೋಗ್ತೀವಿ, ಆ ಡಾಕ್ಟರ್ ನಮ್ಗೆ ಮಾತ್ರೆ ಕೊಡಲ್ಲ, ಇಂಜೆಕ್ಷನ್ ಹಾಕಲ್ಲ, ಜಸ್ಟ್ ಕೈನ ಹಿಂಗ್ ಮುಟ್ತಾರೆ. ಮುಟ್ಟಿದ ತಕ್ಷಣ ನಿಮ್ಗೆ ಏನಾಗಿದೆ, ನಿಮ್ಗೆ ಏನೂ ಆಗಿಲ್ಲ, ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಚೆನ್ನಾಗಿದೆ, ವಾಸಿ ಆಗ್ತೀರಾ ಅಂತೇಳಿ ಜಸ್ಟ್ ಅವರು ಮೈಂಡ್ ಸೆಟ್ ಮಾಡ್ತಾರೆ. ಬರೀ ಮಾತಲ್ಲಿ ಹೇಳ್ತಾರೆ. ಆ ಮಾತಿಂದನೇ ಆ ರೋಗಿ ವಾಸಿ ಆಗ್ಬಿಡ್ತಾನೆ. ಆಮೇಲೆ ಮೆಡಿಸಿನ್. ಹಾಗೆ ನಾವು ಕೂಡ ಅವ್ರು ಬಂದಾಗ ನಾವು ಯಾವ ತರ ಅವ್ರನ್ನ ಮೈಂಡ್ ನ ಅಟ್ಯಾಚ್ ಮಾಡ್ತೀವಿ, ಮನಸ್ಸನ್ನ ಗೆಲ್ಲಬೇಕು. ಮನಸ್ಥಿತಿ ಹೇಗಿದೆಯೋ ಪರಿಸ್ಥಿತಿ ಹಾಗೇ ಆಗುತ್ತೆ. ಅದನ್ನು ಕೂಡ ನಾನು ನೋಡಿದೀನಿ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು. ಗ್ರಾಹಕರು ಕೂಡ ಅದನ್ನೇ ಬಯಸ್ತಾರೆ. ಫಸ್ಟ್ ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರಿಗೆ ಹ್ಯಾಪಿ ಆಗ್ಬೇಕು, ಆಮೇಲೆ ಸೇಲ್ ಬಗ್ಗೆ ಮಾತಾಡ್ಬೇಕು. ಇದೆಲ್ಲ ಕೂಡ ನಾವು ನೋಡಿದೀವಿ. ನಾನೇನು ಅನುಭವ ಪಡ್ಕೊಂಡಿದ್ದೀನಿ, ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ, ಅದನ್ನೇ ನಮ್ಮ ಎಂಪ್ಲಾಯೀಸ್ ಕೂಡ ಅದನ್ನೇ ನಾವು ಹೇಳ್ಕೊಟ್ಟಿದೀವಿ. ಅವರು ಕೂಡ ನಾವು ಇಲ್ಲ ನಮ್ಮ ಆಬ್ಸೆನ್ಸ್ ಅಲ್ಲಿ ಎಲ್ಲವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಗ್ರಾಹಕರು ಕೂಡ ಖುಷಿ ಖುಷಿಯಿಂದ ಸಾಯಿಗೊಳ್ಳೇಬೇಕು ಅಂತ ಬರ್ತಾ ಇದ್ದಾರೆ. ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ ಸರ್. ನೋಡಿ, ನಿಮ್ಗೆ ಒಂದನ್ನ ಹೇಳ್ಬಿಡ್ತೀನಿ. ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ ಬ್ರಾಂಚಸ್ ಮಾಡೋದ್ರಿಂದ ಒಂದು ಗ್ರಾಹಕರ ಸೇವೆ, ಗ್ರಾಹಕರಿಗೆ ಎಲ್ಲಾ ಬೆಂಗಳೂರಿನ ಎಲ್ಲಾ ಭಾಗದಲ್ಲೂ ಕೂಡ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಬೇಕು ಅನ್ನೋದು ಉದ್ದೇಶ. ಎರಡನೇದು, ಒಂದು ಬ್ರಾಂಚ್ ಮಾಡಿದ್ರೆ ಒಂದು 75 ಜನ ಎಂಪ್ಲಾಯೀಸ್ಗೆ ಕೆಲಸ ಕೊಡ್ಬೋದು, ಉದ್ಯೋಗ ಕೊಡ್ಬೋದು. 75 × 4 300 ಜನ ಊಟ ಮಾಡ್ತಾರೆ. ಅದು ಒಂದು ಅವಕಾಶ ಸಿಗ್ತದೆ. ಮೂರನೇದಾಗಿ, ಈ ದೇಶದ ಈ ರಾಜ್ಯದ ಒಂದು ಡೆವಲಪ್ಮೆಂಟ್ಗೆ ನಾವು ಕಟ್ಟುವಂತ ಟ್ಯಾಕ್ಸ್ಗಳು, ಅದು GST ಇರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲಾನು ಕೂಡ ಒಂದಷ್ಟು ಟ್ಯಾಕ್ಸ್ಗಳು, ಕೇಂದ್ರದ ಸರ್ಕಾರದ ಟ್ಯಾಕ್ಸ್ ಇರ್ಬೋದು, ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇರ್ಬೋದು, ಒಂದಷ್ಟು ಟ್ಯಾಕ್ಸ್ಗಳು ನಾವು ಕೊಡ್ತೀವಲ್ಲ, ಅದು ಮತ್ತೆ ಏನಾಗುತ್ತೆ, ಡೆವಲಪ್ಮೆಂಟಿಗೆ ಮತ್ತೆ ವಾಪಸ್ ಬರುತ್ತೆ, ಅದಕ್ಕೂ ಉಪಯೋಗ ಆಗುತ್ತೆ. ಇದು ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ವರ್ಷಕ್ಕೋ 2 ವರ್ಷಕ್ಕೋ ಒಂದು ಬ್ರಾಂಚ್ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರ ಸಿಗ್ತಾ ಇದೆ. ಓಕೆ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ನೀವು ಬ್ರಾಂಚ್ ಮಾಡ್ಬೇಕಂತಂದ್ರೆ ನಿಮ್ಗೂ ಪ್ರಾಫಿಟ್ ಅಲ್ಲಿ ಬಂದಿರ್ಬೇಕು. ಈ ಕಡೆ ಬಂಗಾರ ಅಥವಾ ಬೆಳ್ಳಿನ ಖರೀದಿ ಮಾಡ್ಬೇಕಂದ್ರೆ ಜನಗಳಿಗೂ ಕೂಡ ದುಡ್ಡು ಬೇಕಾಗಿರುತ್ತೆ. ಸೊ ಒಂದು ಮನುಷ್ಯನ ಲೈಫಲ್ಲಿ, ಜೀವನದಲ್ಲಿ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಸರ್? ದುಡ್ಡು ಅನ್ನೋದು ಒಂದು ಲೆವೆಲ್ಗೆ ಅಷ್ಟೇ. ಹಾಗಂತೇಳಿ ನೀವು ದುಡ್ಡು ಕೊಟ್ರೆ ಊಟ ಮಾಡ್ತೀರಾ? ಇಲ್ಲ. ನಿಮ್ಗೆ ಏನ್ ಕೊಡ್ಬೇಕು ಅದು ಕೊಟ್ರೆ ಊಟ ಮಾಡ್ತೀರಾ ಅಲ್ವಾ? ಒಂದು ನೇಮು ಫೇಮು ಒಂದು ಲೆವೆಲ್ಗೆ, ಅದಾದ್ಮೇಲೆ ನಾವು ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಹಾಗಂತೇಳಿ ದುಡ್ಡು ಇದ್ದ ತಕ್ಷಣ ಎಲ್ಲ ಮುಗಿದೋಗಿತ್ತು ಅಂತ ನಾನು ಹೇಳಲ್ಲ. ಅಧಿಕಾರ, ಅಂತಸ್ತು, ಆರೋಗ್ಯ, ಅಕ್ಷರ ಎಲ್ಲ ಬೇಕು. ಕೆಲವ್ರಿಗೆ ಗ್ಲಾಮರ್ ಇರುತ್ತೆ, ಗ್ರಾಮರ್ ಇರಲ್ಲ. ಆಯ್ತಲ್ಲ, ಗ್ಲಾಮರ್ ಇದ್ರೆ ಸಾಲದು, ಗ್ರಾಮರೂ ಬೇಕು. ಆ ಗ್ರಾಮರ್ ಇಲ್ಲ ಅಂದಮೇಲೆ ನೀವು ಜೀವನ ನಡ್ಸೋಕೆ ಕಷ್ಟ ಆಗ್ಬಿಡ್ತದೆ. ಅದರಿಂದ ಎರಡೂ ಬೇಕು. ನನ್ನ ಉದ್ದೇಶ ಇಷ್ಟೇ. ಇವತ್ತು ಬೆಂಗಳೂರು ನಗರದಲ್ಲಿ ಅಜ್ಜಿಯರಿಲ್ಲದ ಮನೆಯಿಲ್ಲ, ಗೆಜ್ಜೆ ಇಲ್ಲದ ಕುಣಿತವಿಲ್ಲ, ಮಜ್ಜಿಗೆ ಇಲ್ಲದ ಊಟವಿಲ್ಲ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಲ್ಲದ ಯಾವುದೇ ಭಾಗ ಇಲ್ಲ ಬೆಂಗಳೂರು ಅಂತ ಬರಬೇಕು. ಆ ತರ ಎಲ್ಲ ಮೂಲೆ ಮೂಲೆಗಿನೂ ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಬ್ರಾಂಚ್ ಇರಬೇಕು. ನಮ್ಮ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ಜ್ಯುವೆಲ್ರೀಸ್ ಏನಿದೆ, ಎಲ್ಲರ ಮನೆಗೆ ಕೈಗೆಟುಕೋ ದರದಲ್ಲಿ ಸಿಗಬೇಕು. ಇದನ್ನ ಇಟ್ಕೊಂಡು ನನ್ನ ಕೆಲಸವನ್ನ ನಾನು ಮುಂದುವರಿಸ್ತೇನೆ. ಓಕೆ. ಸೊ ಈಗ ಸಮಾಜದಲ್ಲಿ ಎಲ್ಲರೂ ಕೂಡ ಇದ್ದೋರು ಇರೋದಿಲ್ಲ ಅಲ್ವಾ? ನೀವು ಮುಂಚೆ ಹೇಳಿದ್ರೆ ಸಾಮಾಜಿಕ ಕಾರ್ಯಗಳನ್ನ ನೀವು ಮಾಡ್ತಾ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಮಕ್ಕಳುಗಳಿಗೆ ಶಿಕ್ಷಣ ಸಿಗೋದಿಲ್ಲ, ಮತ್ತೆ ಎಷ್ಟೊಂದು ಜನ ಹಸುಕೊಂಡಿರ್ತಾರೆ ಜನಗಳು. ಹಾಗೆ ಎಷ್ಟೊಂದು ಜನ ಏನೋ ಒಂದು ಕನಸು ಇಟ್ಕೊಂಡಿರ್ತಾರೆ, ಅವರಿಗೆ ದುಡ್ಡು ಇರೋದಿಲ್ಲ ಅಂತ ಒಂದು ಕನಸನ್ನ ನನಸು ಮಾಡ್ಕೊಳ್ಳೋಕ್ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ನಮ್ಮ ಸಮಾಜದಲ್ಲಿ ಏನು ಒಂದು ಬದಲಾವಣೆ ಆಗ್ಬೇಕು ಅಂತ ಅನ್ಸುತ್ತೆ ಸರ್? ಸಮಾಜದಲ್ಲಿ ಬದಲಾವಣೆ ಮಾಡ್ಬೇಕಂದ್ರೆ ದುಡಿಯ ಕೈಗಳಿಗೆ ಕೆಲಸ ಕೊಡಬೇಕು. ಈಗ ನೀವು ಏನೇ ಭಾಗ್ಯ ತನ್ನಿ, ಅದು ಕ್ಷಣಿಕ, ಶಾಶ್ವತ ಅಲ್ಲ. ಆಯ್ತಲ್ಲ, ನೀವು ಏನೇ ಕೊಟ್ಟರು ಕೂಡ ಅದಕ್ಕೆ ಅಷ್ಟು ಬೆಲೆ ಬರಲ್ಲ. ಈಗ ನಾನು ನಿಮ್ಗೆ ಹೇಳಿದೆ, ಉದಾಹರಣೆಗೆ ಒಂದು ಕ್ಯಾಂಟೀನ್ ಮಾಡಿದ್ದೀನಿ ಅಂತ, ನೀವು ಫ್ರೀ ಊಟ ಕೊಟ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ, ಅದಕ್ಕೂ ಬೆಲೆನೂ ಇರಲ್ಲ. ಯಾವತ್ತೋ ಒಂದಿನ 2 ದಿನ ಓಕೆ. ಇದೇ ಕಡಿಮೆ ದರದಲ್ಲಿ ಕ್ವಾಲಿಟಿ ಫುಡ್ ಕೊಟ್ಟಾಗ, ಹೈಜೆನಿಕ್ ಕೊಟ್ಟಾಗ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಎಂಪ್ಲಾಯ್ಮೆಂಟ್ಸ್ನೇ ಕ್ರಿಯೇಟ್ ಮಾಡಬೇಕು. ಅಲ್ಲೆಲ್ಲೇ ಜಿಲ್ಲೆಗಳಲ್ಲೇ, ಈಗ ರಾಜ್ಯಕ್ಕೆ ಯಾಕೆ ಬರ್ತಾರೆ, ಬೆಂಗಳೂರಿಗೆ ಯಾಕೆ ಬರ್ತಾರೆ? ಬೀದರು, ರಾಯಚೂರು, ಗುಲ್ಬರ್ಗ, ಕೊಪ್ಪಳ, ಶಿವಮೊಗ್ಗ ಯಾಕೆ ಬರ್ತಾರೆ? ಅಲ್ಲಿಂದ ಅಲ್ಲೇ ಜಿಲ್ಲೆಗಳಲ್ಲೇ ನೀವು ಎಲ್ಲ ಫೆಸಿಲಿಟಿ ಮಾಡಿಕೊಟ್ಬಿಡಿ. ಲೋಕಲ್ಲಿ ಅಲ್ಲಿ ಫ್ಯಾಕ್ಟ್ರಿಗಳನ್ನ ದೊಡ್ಡದು ಮಾಡಿ, ಇಂಡಸ್ಟ್ರಿಗಳನ್ನ ದೊಡ್ಡದು ಮಾಡಿ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿ. ಅಲ್ಲಿ ಕ್ವಾಲಿಟಿ ಮಲ್ಟಿನೇ ಫೆಸಿಲಿಟಿ ಇರತಕ್ಕಂಥ ಹಾಸ್ಪಿಟಲ್ಗಳನ್ನ ಮಾಡಿ. ಇದೆಲ್ಲ ಮಾಡಿದಾಗ ಜನ ಅಲ್ಲಲ್ಲೇ ಉಳ್ಕೋತಾರೆ. ಇಲ್ಲಿ ಸಂಚಾರ ಆಗಲಿ, ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಇದಕ್ಕಾಗಲಿ ಎಲ್ಲಿ ತೊಂದರೆ ಆಗಲ್ಲ. ಮತ್ತು ಎಂಪ್ಲಾಯ್ಮೆಂಟ್ಸ್ ಕೊಡಿ, ಅದಕ್ಕೆ ಸೃಷ್ಟಿ ಮಾಡಬೇಕು. ಅದ್ರ ಕಡೆ ಯಾವುದೇ ಸರ್ಕಾರಗಳಾಗಲಿ ಅದ್ರ ಕಡೆ ಗಮನ ಹರಿಸ್ಬೇಕು. ಆವಾಗ ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ನೀವು ಎಷ್ಟು ಮಾಡಿದ್ರೆ ಅದು ವ್ಯರ್ಥನೇ ಆಗುತ್ತೆ. ನೀರು ಫ್ರೀ ಕೊಡ್ತೀನಿ, ಕರೆಂಟ್ ಫ್ರೀ ಕೊಡ್ತೀನಿ, ಇನ್ನೇನೋ ಫ್ರೀ ಕೊಡ್ತೀನಿ ಅಂದರೆ ಏನೂ ಪ್ರಯೋಜನ ಇಲ್ಲ. ಕೆಲಸ ಕೊಡಿ, ಒಳ್ಳೆ ಸಂಬಳ ಕೊಡಿ, ಕ್ವಾಲಿಟಿ ಎಜುಕೇಶನ್ ಕೊಡಿ, ಕ್ವಾಲಿಟಿ ಮೆಡಿಕಲಿ ಹೆಲ್ತ್ ಕೊಡಿ.
ಇಷ್ಟು ಮಾಡಿ ಆಮೇಲೆ ಅವ್ರವ್ರ ಜೀವನ ಅವ್ರವ್ರು ರೂಪಿಸ್ಕೋತಾರೆ. ಅದ್ರ ಕಡೆ ಯಾವುದೇ ಸರ್ಕಾರ ಆಗಲಿ ಅದ್ರ ಕಡೆ ಗಮನ ಹರಿಸ್ಬೇಕು. ಆವಾಗ ನೀವು ಉತ್ತಮವಾದಂಥ ಸಮಾಜ ಕಟ್ಟಲಿಕ್ಕೆ ಅವಕಾಶ ಸಿಗ್ತದೆ. ಅದನ್ನು ಕೂಡ ಮಾಡುವಂತ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ಇದೇ ತಿಂಗಳು 30ನೇ ತಾರೀಕು ಅಕ್ಷಯ ತೃತೀಯ ಕೂಡ ಇದೆ. ಸೊ ಆಬ್ವಿಯಸ್ಲಿ ಅಕ್ಷಯ ತೃತೀಯ ಅಂತಂದ್ರೆ ಬಂಗಾರನ ಖರೀದಿ ಮಾಡ್ಬೇಕು ಅಂತ ಪ್ರತಿಯೊಬ್ರು ಜ್ಯುವೆಲರಿ ಶಾಪಿಗೆ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಹೇಳಿ, ಇವಾಗ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ನಮ್ಗೆ ಏನೇನೆಲ್ಲ ಆಫರ್ ಸಿಗಬಹುದು ಅಂತ? ಅಕ್ಷಯ ತೃತೀಯ ಪ್ರಯುಕ್ತ ನಮ್ಮ ಗ್ರಾಹಕರಿಗೆ ದುಬೈ ಬೆಲೆಯಲ್ಲಿ ಚಿನ್ನವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಅಯೋಧ್ಯೆಯ ಬಾಲರಾಮನ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬೆಳ್ಳಿ ವಿಗ್ರಹಗಳನ್ನು ನಮ್ಮ ಗ್ರಾಹಕರಿಗೆ 50,000 ಮೇಲ್ಪಟ್ಟ ಖರೀದಿಗೆ ಒಂದು ಸಿಲ್ವರ್ ಐಡಲನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಮತ್ತು ಅವರಲ್ಲಿರತಕ್ಕಂಥ ಹಳೆ ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿದಾಗ ಹೊಸ ಚಿನ್ನಕ್ಕೆ ₹100 ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಮತ್ತು ಡೈಮಂಡ್ ಜ್ಯುವೆಲ್ರಿ ಕೂಡ ಪ್ರತಿ 1 ಕ್ಯಾರೆಟ್ಗೂ ಕೂಡ 1 ಗ್ರಾಮ್ ಗೋಲ್ಡನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮತ್ತು ಸಿಲ್ವರ್ ಜ್ಯುವೆಲ್ರಿ ಇರ್ಬೋದು, ಸಿಲ್ವರ್ ಆರ್ಟಿಕಲ್ಸ್ ಇರ್ಬೋದು, ಅದಕ್ಕೆಲ್ಲದು ಕೂಡ ರಿಯಾಯಿತಿ ಇರುತ್ತೆ. ಗ್ರಾಹಕರು ಮುಂಚೆನೇ ಬಂದು ನಿಮ್ಮ ಕನಸಿನ ಆಭರಣವನ್ನು ಬಂದು ಬುಕ್ ಮಾಡಿ ಆವತ್ತಿನ ದಿನ ಡೆಲಿವರಿ ತಗೊಂಡ್ರೆ ಸೂಕ್ತ. ಆ ಕೆಲಸವನ್ನು ಮಾಡ್ಕೊಳ್ಳಿ. ಬುಕ್ಕಿಂಗ್ ಆಗಲೇ ಶುರುವಾಗಿದೆ. ಅಕ್ಷಯ ತೃತೀಯ ಒಂದು ನಿಮ್ಮ ನೆಚ್ಚಿನ ಕನಸಿನ ಆಭರಣವನ್ನು ಖರೀದಿ ಮಾಡಿ ಮನೆಗೆ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ. ಸಂಪತ್ತಿನ ಅತಿದೇವತೆ ನಿಮ್ಮಲ್ಲಿ ಕೂಡ ತುಂಬಲಿ ಅಂತೇಳಿ ಆಶಿಸ್ತಾ ನಮ್ಮ ಗ್ರಾಹಕರಿಗೆ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯ ಶುಭಾಶಯಗಳು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ ತುಂಬಾ ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಶ್ವವಾಣಿಯ ಸಮಸ್ತ ಸಿಬ್ಬಂದಿ ವರ್ಗದವರು, ಮಾಲೀಕರು ಎಲ್ರಿಗೂ ಕೂಡ ನಮ್ಮಂಥ ಸಣ್ಣ ಜನನ ಕರೆಸಿ ಇಷ್ಟೊತ್ತು ನಮಗೆ ಒಂದು ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ಇದಾಗಿತ್ತು ವಿಧಾನ ಪರಿಷತ್ ಉಪನಾಯಕ ಶರವಣ ಅವರ ಮಾತು. ಗೋಲ್ಡ್ ಜ್ಯುವೆಲರಿ ಶಾಪ್ ಅನ್ನ ಮಾಡಿರೋ ಮತ್ತೆ ವ್ಯಾಪಾರ ಮಾಡ್ತಾ ಇರುವಂತಹ ಇವರು ಈಗ ರೀಸೆಂಟ್ ಆಗಿ ಮಲ್ಲೇಶ್ವರಂ ಅಲ್ಲಿ ಕೂಡ ಒಂದು ಮಳಿಗೆಯನ್ನ ಕಟ್ಟಿದ್ದಾರೆ, ಓಪನ್ ಮಾಡಿದ್ದಾರೆ. ಬೆಂಗಳೂರಿನಾದ್ಯಂತ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಧ್ವನಿ ಕೇಳಬೇಕು ಅನ್ನುವಂತಹ ಒಂದು ಕನಸನ್ನ ಕೂಡ ಇಟ್ಕೊಂಡಿದ್ದಾರೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.